ಒಳ್ಳೆಯದು ಮಾಡಿದರೂ ವಿರೋಧ ಮಾಡ್ತಾರೆ, ಸುಮ್ಮನಿದ್ರೂ ವಿವಿರೋಧ ಮಾಡ್ತಾರೆ ಎಂದು ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ತಲೆದಂಡ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ಘಟನೆ ಆಗಬಾರದಿತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೆಲವೊಮ್ಮೆ ಎಮೋಷನಲಿ ಇಂತಹ ಘಟನೆಗಳು ಆಗುತ್ತದೆ. ಬೇರೆ ಘಟನೆ ಉದಾಹರಣೆ ಕೊಟ್ಟು ಈ ಘಟನೆ ಸಮರ್ಥಿಸಿಕೊಳ್ಳಲ್ಲ. ಆದರೆ 11 ಜನರ ಸಾವು ನಮ್ಮೆಲ್ಲರಿಗೂ ನೋವು ತಂದಿದೆ. ನಾವು ಏನೇ ಮಾಡಿದ್ರೂ ಕುಟುಂಬಗಳಿಗೆ ಅವರ ಮಕ್ಕಳನ್ನು ತಂದುಕೊಡಲು ಆಗಲ್ಲ ಎಂದು ಹೇಳಿದರು. ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಕೆಲವು ಮಾಹಿತಿ ಕೊಡುವುದರಲ್ಲಿ ವಿಫಲವಾಗಿದೆ. ಕ್ಯಾಬಿನೆಟ್ನಲ್ಲಿ ಸುದೀರ್ಘ ಚರ್ಚೆ ನಂತರ ಅಮಾನತು ತೀರ್ಮಾನ ಮಾಡಲಾಗಿದೆ. ಪೊಲೀಸರು ಕೆಟ್ಟವರಲ್ಲ, ಒಳ್ಳೆಯ ಕೆಲಸ ಮಾಡಿದ್ದವರೇ. ಈ ಘಟನೆ ಸ್ವಲ್ಪ ಎಲ್ಲರಿಗೂ ನೋವು ತಂದಿದೆ. ಸಸ್ಪೆಂಡ್ ಅಂತಿಮವಲ್ಲ, ಹಾಗಂತ ಯಾರನ್ನೂ ಸರಿ ಎನ್ನುವ ಪ್ರಶ್ನೆಯೂ ಇಲ್ಲ ಎಂದು ತಿಳಿಸಿದರು. ಈ ಘಟನೆಯನ್ನ ನಾವ್ಯಾರೂ ಸಮರ್ಥಿಸಿಕೊಳ್ತಿಲ್ಲ. ಬಿಜೆಪಿ ಜೆಡಿಎಸ್ಗೆ ರಾಜಕಾರಣ ಮುಖ್ಯ, ಸಾವು ನೋವು ಮುಖ್ಯವಲ್ಲ. ಸದನದಲ್ಲಿ ಈ ವಿಷಯ ಚರ್ಚೆಗೆ ಬರಲಿದೆ. ಆಗ ಈ ಹಿಂದೆ ಅವರ ಕಾಲದಲ್ಲಾದ ಘಟನೆಗಳ ಬಗ್ಗೆ ಹೇಳುತ್ತೇವೆ. ಆಗ ಯಾರ್ಯಾರು A1, A2 ಆಗಿದ್ದರು, ಹೇಗೆ ನಡೆದುಕೊಂಡಿದ್ರು ಹೇಳುತ್ತೇವೆ ಎಂದರು. ಸುಮ್ಮನಿದ್ರು ವಿರೋಧ. ನಿನ್ನೆ ಘಟನೆ ಆಗಬಾರ್ದಾಗಿತ್ತು. ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರದಲ್ಲೂ ಕೆಲವೊಮ್ಮೆ ಎಮೋಷನಲ್ಲಿ ಆಗುತ್ತೆ. ಯುವಕರಿಗೆ ಖುಷಿಯಾದಾಗ ಅಥವಾ ಜಾತ್ರೆ ಅಥವಾ ಧಾರ್ಮಿಕ ಸಮಾರಂಭಗಳು ಈ ಥರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸೇರೋವಂಥದ್ದು ನಾವೇನು ಇದು ಒಂದು ಫಂಕ್ಷನಿಲ್ಲ, ಇಂಥ ಹಲವಾರು ಕಡೆ ನಾವು ನೋಡಿದ್ವಿ. ಸೊ ನಾವು ಯಾರನ್ನೂ ಇದರ ಸಂದರ್ಭದಲ್ಲಿ ಟೀಕೆ ಮಾಡಲಿಕ್ಕೆ ಅದರ ರೆಫರೆನ್ಸ್ ಕೊಟ್ಟು ಇದನ್ನು ಸಭಾಸ್ಕಿರಿ ತೊಗೊಳ್ಳಿಕ್ಕೆ ಹೋಗಲ್ಲ. ಆದರೆ ಆ ಸಾವು ಏನಿದೆ, 11 ಜನ 47 ಜನ ಗಾಯಾಳಾಗಿದ್ದಾರೆ, ಅದು ನಮ್ಮೆಲ್ಲರಿಗೂ ನೋವು ತಂದುಕೊಟ್ಟಿರುವಂಥ ವಿಚಾರ. ಆ ಕುಟುಂಬಕ್ಕೆ ಮತ್ತೆ ಅವರ ಮಕ್ಕಳುಗಳನ್ನ ಕೊಡಲಿಕ್ಕಾಗಲ್ಲ. ನಾವೇನು ಮಾಡಿದ್ವಿ, ನಮಗೂ ಭಾಳಷ್ಟು ನೋವಾಗಿದೆ. ಇದು ಆಗಬಾರ್ದಾಗಿತ್ತು. ಎಲ್ಲಿ ಅದು ಎಡುವುದೋ, ಇಲ್ಲಿ ಏನು ತೀರ್ಮಾನದಲ್ಲಿ ತಪ್ಪಾಯಿತು ಅನ್ನೋದು ಒಂದು ಕಡೆ. ಆದರೆ ನಾವು ಒಂದು ಸರ್ಕಾರ, ಜವಾಬ್ದಾರಿಯುತವಾದಂಥ ಸರ್ಕಾರ, ಇವತ್ತು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆಲವು ಮಾಹಿತಿಯನ್ನು ಕೊಡೋದರಲ್ಲಿ ವಿಫಲವಾದ್ದರಿಂದ ಕ್ಯಾಬಿನೆಟ್ಟಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಸೊ ನಾವು ಅವ್ರು ಯಾರು ಕೆಟ್ಟವರು ಅಥವಾ ಅವ್ರು ಸರಿ ಇಲ್ಲ ಅಂತಲ್ಲ, ನಮ್ಮೆಲ್ರಿಗೂ ಬೇಕಾದವರೇ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರೆ. ಈ ಘಟನೆ ಒಂದು ಸ್ವಲ್ಪ ಎಲ್ರಿಗೂ ನೋವನ್ನು ತಂದಿದೆ. ಹಾಗಾಗಿ ಸುದೀರ್ಘವಾದಂಥ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು, ಉಳಿದಂಥ ಎಲ್ಲ ಸಚಿವರು, ಚೀಫ್ ಸೆಕ್ರೆಟರಿಗಳು ಸುದೀರ್ಘವಾಗಿ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳುವಂಥ ಪರಿಸ್ಥಿತಿ ಅನಿವಾರ್ಯ ತಗೊಂಡಿದೆ. ಅದು ಸಸ್ಪೆಂಡ್ ಈಸ್ ಫೈನಲ್ ಇದಂತಲ್ಲ, ಬಟ್ ಈ ಒಂದು ಇನ್ಸಿಡೆಂಟು ನಾವು ಯಾರಿಗೂ ಇದು ಸರಿ ಅನ್ನೋವಂಥ ಇನ್ಸಿಡೆಂಟ್ ಅಲ್ಲ. ಹಾಗಾಗಿ ಅದು ಅನಿವಾರ್ಯ. ಈಗ ಟೀಕೆ ಮಾಡೋರು ನೋಡ್ರಿ, ಅವರಿಗೆ ಈ ಕ್ಷಣದಲ್ಲೂ ಇಂಥ ಒಂದು ಕಠಿಣವಾದಂಥ ಕೆಟ್ಟ ಸಂದರ್ಭದಲ್ಲಿ ಅಂಥಷ್ಟೊಂದು ಜನ ಸಾವಾಗಿ ನೋವಾಗಿರುವಂಥ ಕ್ಷಣದಲ್ಲೂ ರಾಜಕಾರಣ ಮಾಡೋರಿಗೆ ಏನು ಹೇಳೋಕ್ಕಾಗುತ್ತೆ? ಇದರಲ್ಲೂ ರಾಜಕಾರಣವಾಗಿ ಟೀಕೆ ಮಾಡೋರಿಗೆ ನಾವು ಏನು ಹೇಳೋಕ್ಕಾಗುತ್ತೆ? ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಮನಸ್ಸು ಕೊಡಲಿ. ಈಗ ಅವ್ರ ಹಿಂದೆ ನಾನೆಲ್ಲ ರೆಫರೆನ್ಸ್ ಕೊಡೋ ಟೈಮ್ ಅಲ್ಲ ಅಂದೆ, ಕೊಡೋಣ. ಅಸೆಂಬ್ಲಿ ಒಳಗಡೆ ಇದು ಬಂದೇ ಬರೋ ಚರ್ಚೆ. ಆ ಟೈಮ್ನಲ್ಲಿ ಅವ್ರ ಕಾಲದಲ್ಲಿ ಯಾವ್ಯಾವ ಇನ್ಸಿಡೆಂಟ್ ಆಗಿತ್ತು, ಯಾರ್ಯಾರು A1 ಆಗಿದ್ರು, A2 ಆಗಿದ್ರು, A3 ಆಗಿದ್ರು, ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ಆ ಸಂದರ್ಭದಲ್ಲಿ ಹೇಳೋಣ. ನನಗೆ ನಾನೊಬ್ಬ ಮಂತ್ರಿಯಾಗಿ ಈ ಸಂದರ್ಭದಲ್ಲಿ ಟೀಕೆನೇ ಉತ್ತರ ಅಲ್ಲ. ಸೊ ಇದನ್ನು ನಾನು ಮುಂದುವರ್ಸೋಕ್ಕೆ